ಇದು ದುರ್ಗಾಂಬಿಕಾ ದೇವಿಯ ಪಣ್ಣಹೊಡೆಯವರು ಪೂಜಾರು ಅನ್ಬೋದು ಅವ್ರನ್ನ. ಅವರು ಆಚಾರ್ಯರು. ಅವರು ಕಥೆಯನ್ನು ಹೇಳ್ತೇವೆ ಅಂತ ಅಂದಾರೆ. ಸೊ ಅವ್ರ ಹತ್ರ ಕೇಳೋಣಂತ್ರಿ, ದುರ್ಗಾಂಬನ ಕೋಣನ ಹೇಗೆ ಕಡಿತಾರ, ಅದ್ರ ಹಿಂದಿನ ಕತೆ ಏನೈತಿ, ಯಾಕೆ ಕೋಣನ ಕಡಿತಾರ ಅನ್ನೋದನ್ನು ಅವ್ರ ಬಾಯಿಂದ ಕೇಳೋಣ ಬರ್ರಿ. ನಮ್ಮ ಹೆಸರು ಮಾಲ್ತೇಶ್ ಮಾಯಾಚಾರಿ ಮಾರ್ದ್ರಾಚಾರ ಮಗ ಕಡೂರು. ಒಂದಾನೊಂದು ಕಾಲದೊಳಗೆ ಪರಮೇಶ್ವರ ಪಾರ್ವತಿ ಕೈಲಾಸದಾಗಿದ್ದರು. ಕೈಲಾಸ ಪರ್ವತದ ಹಿಮಾಲಯ ಪರ್ವತದಲ್ಲಿದ್ದರು. ಇದ್ದಾಗ ಏನಾಕೈತಿ ಅಂದ್ರೆ ಶುಂಭ ನಿಶುಂಭರು ಅಂತ ದ್ವೈತಾಸುರರಿದ್ದರು. ಇಲ್ಲಿ ಭೂಲೋಕದಾಗಿದ್ದರು. ಆ ಭೂಲೋಕದವ್ರು ಒಂದಿವ್ಸ ಏನು ಮಾಡಿದ್ರು, ಹಿಮಾಲಯ ಪರ್ವತದಕ್ಕೆ ಹೋದರು. ಅಲ್ಲಿ ಏನು ಮಾಡ್ತಾರ, ಪಾರ್ವತಿ ಸುಂದರವಾದ ಹೆಣ್ಣು, ಪರಮೇಶ್ವರನ ಹೆಂಡತಿಗೆ ಕಣ್ಣು ಹಾಕ್ತಾರವ್ರು. ಕಣ್ಣು ಹಾಕಿದಾಗ ಏನಾಕೈತಿ, ಅದಕ್ಕಿಂತ ಪೂರ್ವದಲ್ಲಿ ಅವರು ಪರಮೇಶ್ವರ ಕಡೆದ ಆಶೀರ್ವಾದ ಪಡ್ಕೊಂಡಿರ್ತಾರೆ. ನಾವು ಏನೇ ಮಾಡಿದರೂ ನಮಗೆ ಗೆಲುವು ಸಿಗಬೇಕು, ನಮಗೆ ಮರಣ ಬರಬಾರ್ದು ಅಂತ ಆಶೀರ್ವಾದ ಪಡ್ಕೊಂಡಿರ್ತಾನೆ. ಅವ ಏನು ಮಾಡಿಬಿಡ್ತಾನೆ, ಪರಮಾತ್ಮ ತಥಾಸ್ತಂದು ಬಿಟ್ಟಿರ್ತಾನೆ. ಹೌದಾ? ಆಮೇಲೆ ಒಂದು ಸಲ ಕೈಲಾಸಕ್ಕೆ ಬರ್ತಾರವರು. ಬಂದಾಗ ಏನಾಕೈತಿ, ಪಾರ್ವತಿ ಕಣ್ಣು ಬಿಡುತ್ತೆ. ಆಕಿನೇನರ ಮಾಡಿ ಆ ರೂಪ ಸೌಂದರ್ಯವನ್ನು ನಾವು ಸವಿಬೇಕು ಅಂತ ಶುಂಭರು ಆಕಿ ಮೇಲೆ ಕಣ್ಣು ಹಾಕ್ತಾರೆ. ಅವಾಗ ಏನು ಮಾಡ್ತಾರೆ, ಶಿವ ಎಲ್ಲಿಗೋ ಹೋಗಿರ್ತಾನೆ, ಬಲಾತ್ಕಾರ ಮಾಡಿ ಹಿಡಿದು ಎಳೆದು ಬಿಡ್ತಾರೆ. ಎಳೆತ್ತೇನ ಕಳಕಿ ಚಾಮುಂಡಿ ಅವತಾರ ತಾತ. ಚಾಮುಂಡಿ ಅವತಾರ ತಾಳಿದ್ರೂ ಆಕೆಗೆ ಏನು ಬಗ್ಗದಲ್ಲ ಅವರು. ಕಡೆಗೆ ಏನು ಮಾಡ್ತಾರೆ, ಈಕೆಗೆ ಸುದ್ದಿ ಗೊತ್ತಾಗೈತಿ, ಪರಮೇಶ್ವರನ ಹೆಂಡತಿ ನಿಂಗೆ ಅಪರ್ಸಕ್ಕೆ ಬಂದಾರ ಶುಂಭರು ಅಂತ. ಅವಾಗ ಏನು ಮಾಡ್ತಾರೆ ಅಂದ್ರೆ, ಅದು ಗೊತ್ತಾದಪ್ಪೇನ ಪರಮೇಶ್ವರ ಎಲ್ಲರಿಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಆಮೇಲೆ ಪಂಚಮುಖದ ಪರಬ್ರಹ್ಮ ಅವನಿಗೆ ಎಲ್ಲರಿಗೆ ಅಲೌನ್ಸ್ ಮಾಡ್ತಾನೆ. ಅಲೌನ್ಸ್ ಮಾಡಿದಾಗ ಏನು ಮಾಡ್ತಾರೆ, ಆ ಪಾರ್ವತಿಗೆ ಶಕ್ತಿ ರೂಪ ಕೊಡ್ತಾರೆ. ಆಕೆಗೆ ಅಷ್ಟಭುಜಗಳನ್ನು ಕೊಡ್ತಾರೆ. ಎಲ್ಲರೂ ಒಂದೊಂದು ಆಯುಧ ಕೊಡ್ತಾರೆ. ಪರಮೇಶ್ವರ ಒಂದು ತ್ರಿಶೂಲ ಕೊಡ್ತಾನೆ, ವಿಷ್ಣು ಗದೆ ಕೊಡ್ತಾನೆ, ಆಮೇಲೆ ಬ್ರಹ್ಮದೇವ ತಂದೊಂದು ಬ್ರಹ್ಮಾಸ್ತ್ರ ಕೊಡ್ತಾನೆ, ವಿಶ್ವಕರ್ಮ ತನ್ನಲ್ಲೇ ಇದ್ದಂಥ ಒಂದು ಭಾವ ಒಂದು ಅವನಿಗೆ ಕುಂತಲೇ ಏನಾರ ಒಂದು ಇದಾಗಬೇಕು. ಅವನು ಆಕೆ ದೇವಿ ಹತ್ರ ಹೋಗುವಂಥ ಒಂದು ಛಾಯಾಗ್ರಹ ಬಿಡ್ತಾನೆ. ಅವನು ಅಂಥ ಅಗ್ನಿಕುಂಡಲವನ್ನು ಬಿಡ್ತಾನೆ ಅವನು ವಿಶ್ವಕರ್ಮ. ಹಿಂಗೆ ನಾನಾ ದೇವತೆಗಳು ಅವ್ರಿಗೆ ಶಕ್ತಿ ಕೊಡ್ತಾರೆ. ಅವಾಗ ಏನು ಮಾಡ್ತಾನೆ, ಚತುರ್ಮುಖ ಬ್ರಹ್ಮ ಅದವ, ವಿಶ್ವಕರ್ಮ ಅದವ, ಒಂದು ಸಿಂಹನನ್ನು ತಯಾರು ಮಾಡ್ತಾನೆ, ಶಾರ್ದೂಲನ್ನು. ಆ ಶಾರ್ದೂಲನ ಈಕಿನ ಅವ್ರ ಮ್ಯಾಲೆ ಕುಂದಿಸ್ತಾರೆ. ಅವ ಮತ್ತೆ ಓಡಿ ಬರ್ತಾರೆ ಅವರು ಈಕೆ ಹತ್ರ. ಓಡಿ ಬಂದಾಗ ಏನು ಮಾಡ್ತಾನವ, ಕೈ ಹಿಡಿದು ಅವ್ರು ಸಿಕ್ಕ ತಕ್ಷಣ ಚೆಂಡ ಕತ್ತರಿಸ್ಬಿಡ್ತಾಳೆ. ಶುಂಭರದ ಒಬ್ಬನ ಕತ್ತರಿಸ್ತಾಳೆ. ಅದು ಭೂಮಂಡಲದಾಗ ರಕ್ತ ಹಾಕಿದ್ರೆ ಒಂದು ಹನಿ ರಕ್ತಕ್ಕೆ ಸಹಿತಾಸುರ ಆಗ್ಬೇಕು ಅಂತ ಪಡ್ಕೊಂಡಿರ್ತಾನೆ. ಮೊದಲ ಆಶೀರ್ವಾದ ಪಡ್ಕೊಂಡಿರ್ತಾರೆ. ಪರಮೇಶ್ವರ ಆತ ಅಂತ ಇದು ಮಾಡಿ ತತಾಸ್ತಂದಿರ್ತಾನೆ ನೋಡು. ಇನ್ನೊಬ್ಬ ನೋಡಿರ್ತಾನೆ. ಇನ್ನು ನನ್ನ ಕಡಿತಾಳ ಬಾಯಿಕಿ ಅಂತ ಏನು ಮಾಡ್ತಾಳೆ, ಕ್ವಾಣ ಮಕ್ಕಳು ಹೋಗ್ಕೊಂಡ್ಬಿಡ್ತಾನೆ ಹಿಂದಾಸಿ. ಕ್ವಾಣ ಮಕ್ಕಳು ಒಬ್ಬರು ಮಕ್ಕಳು ಅಷ್ಟು ದಾರಿ ಐತಿ. ಹೋಗಿ ಹೊಕ್ಕೊಂಡ್ಬಿಟ್ಟು ಇಲ್ಲಿ ಹೊಕ್ಕೊಂಡ ಅಂತ ಗೊತ್ತಿರ್ತದೆ ದೇವಿಗೆ. ಕ್ವಾಣನ ರುಂಡ ಹಿಡ್ಕೊಂಡು ಕತ್ತರಿಸ್ಬಿಡ್ತಾಳೆ. ಅವಾಗ ಅವ್ನು ರುಂಡ್ ಹೊರಗೆ ಬರ್ತೈತಿ, ಅದನ್ನದು ಕತ್ತರಿಸ್ಬಿಡ್ತಾಳೆ ದೇವಿ. ಹಿಂಗೆ ಹಳೆಯ ಸಂಪ್ರದಾಯದ ಒಂದು ಕತೆ. ಇದಕ್ಕೆ ತನ್ನದೇ ಆದಂಥ ವೈಶಿಷ್ಟ್ಯ ಐತಿ. ಕೋಣ ಇವನ ಹೆಂಡತಿ ಗಂಡಲ್ಲ, ಇದು ತಪ್ಪು ಕಲ್ಪನೆ. ಆಮೇಲೆ ಈಕೇನು ಮಾಡಿದ್ಲು, ಶುಂಭರು ನಶೆ ಮಾಡ್ಬೇಕಾರ ಊಟ ಮಾಡಲಿಲ್ಲ ಆಕಿ. ಮಧುಪಾನವನ್ನು ಸೇವಿಸಿದ್ಲು. ಮಧುಪಾನ ಅಂದ್ರೇನಪ್ಪ, ಜೇನುತುಪ್ಪವನ್ನು ಕುಡಿದ್ಲು, ತಿಂದ್ಲು. ಜೇನುತುಪ್ಪ ಯಾರಾದರೂ ತಿಂದು ಹಸು ಕಟ್ಟಬೋದು. ಜೇನುತುಪ್ಪದಲ್ಲಿ ಇದು ಬ್ರಹ್ಮಾಂಡ ಇರ್ತೈತಿ. ಬ್ರಹ್ಮಾಂಡದ ಒಂದೊಂದು ಸ್ವೀಟನ್ನು ತಗೊಂಬಂದು ಅದು ಇದೊಂದು ಜೇನುತುಪ್ಪ ತಯಾರು ಮಾಡ್ತದೆ, ಜೇನುಹುಳ. ಆ ಜೇನುಹುಳ ತಯಾರು ಮಾಡೋ ಜೇನುತುಪ್ಪವನ್ನು ತಿಂತಾಳೆ. ಮಧುಪಾನ ಅಂದ್ರೆ ಅದ. ಈಗ ಅರ್ಥ ಏನು ಮಾಡ್ಕೊಂಡ್ರಪ್ಪ, ಮಧುಪಾನ ಅಂದಪ್ಪನ ಬ್ರ್ಯಾಂಡಿ ಸರಾಯ ಅಂತ ಈಗಿನವರು ಹೂವು ಮಾಡಿ ಅಮ್ಮನು ಕುಡ್ದಲ್ಲೇ ಸರೇ ಬ್ರ್ಯಾಂಡಿನ ನಾವ್ಯಾಕೆ ಕುಡಿಬಾರ್ದು ಬಲೆ ಅಂತ ಕುಡಿತಾರೆ. ಇದು ತಪ್ಪು. ಈಕಿ ಗಂಡ ಶಿವನನ್ನು ಬಿಟ್ಟರೆ ಯಾರೂ ಈಕಿ ಗಂಡಿಲ್ಲ. ಕೋಣನ ಸಂಕೇತ ಏನಪ್ಪ, ರಾಕ್ಷಸ ಅದರೊಳಗೆ ಹೊಕ್ಕೊಂಡಿದ್ದ, ಅವನು ಕೊಲೆ ಮಾಡ್ಬೇಕಾಯ್ತು. ಇಲ್ಲಿ ಎದಾಳ ಅಂತ ಗೊತ್ತಿರ್ತೈತಿ, ಇವನು ಅದಾನ ಇಲ್ಲಿ ಅನ್ನೋ ಗೊತ್ತೈತೆ ಆಕಿಗೆ. ಕೊಣ ಮಕ್ಕಳಾಗ ಹಿಡಿದು ಕೊಲೆ ಮಾಡ್ತಾಳ. ಅದು ಸತ್ ತಕ್ಕಣ ಆಗತಿ, ಈಕೆ ಮೈಲಿ ಹಾಕಾಳ ಹಿಡಿದು ನೋಡೋದನ್ನು. ಆ ರಕ್ತ ಈಕಿಗೆ ಬಡ್ದಿರ್ತೈತಿ. ಅವಾಗ ಏನು ಮಾಡ್ತಾರೆ, ಈಕಿಯನ್ನು ಗಂಗಾದೇವಿ ಕರೆ ಕಳಿಸಿ ಪರಿಶುದ್ಧಗೊಳಿಸ್ತಾರೆ. ಈಕಿ ಪಂಚಾಮೃತ ಹಾಕಿ, ಈಕಿ ಮಂತ್ರಗಳನ್ನು ಏದಿ, ವೇದ ವಿದ್ಯಾಯನ ಹೇಳಿ, ಆಮೇಲೆ ಸಿಂಹನ ತನ್ನ ಕಾಡಿಗೆ ಹೋಗಿ ಕೈ ಬಿಡ್ತಾಳೆ.
ಇವರು ದೈತಾಸುರರು ಏನು ಮಾಡ್ತಾರೆ, ಇವರು ಅಷ್ಟು ಋಷಿಗಳು ಒಂದು ಈಕಿಗೆ ಆಹ್ವಾನ ಮಾಡ್ತಾರೆ. ಆಮೇಲೆ ಬ್ರಹ್ಮ, ವಿಷ್ಣು, ಮಹೇಶ್ವರ ಇವರೆಲ್ಲರೂ ಕೂಡ್ಕೊಂಡು ಆಕಿಗೆ ಒಂದು ಪ್ರತಿರೂಪ ಕೊಡ್ತಾರೆ. ಅದೇ ಪ್ರತಿರೂಪದ ಸಂಕೇತನ ಈಕಿನ ಪ್ರತಿರೂಪ ಮಾಡೋಕ್ಕಾಗಿನ ಅವತ್ತು ಅಭಿಷೇಕ ಮಾಡಿ ಹೊಸ ರೂಪವನ್ನು ಕೊಡ್ತಾರೆ. ತನ್ನ ಮೊದಲಿನ ರೂಪವನ್ನು ಕಳ್ಕೊಂಡು ತನ್ನ ಒಂದು ಶಿವನ ಹತ್ರ ಇದ್ದಂಥ ಒಂದು ಆಸ್ಥಾನವನ್ನು ಪಡ್ಕೊಂತಾಳೆ. ಅದೇ ಸಂಕೇತನ ದೇವಿ. ಈಕೆಗೆ ಗಂಡ ಪರಮೇಶ್ವರನ. ಆದರೆ ತಪ್ಪು ಭಾವನೆಯನ್ನು ಮಾಡಿ ಕಥೆಯನ್ನು ತಿರುಚಿ ಕ್ವಾಣ ಸತ್ತುಳ್ತಾನೆ ಆಕೆ ಗಂಡ ಅಂತಾರಲ್ಲ, ಇದು 100ಕ್ಕೆ 100 ತಪ್ಪು. ಇದು ಯಾವ ವೇದಾಧ್ಯಯನದಾಗೂ ಇಲ್ಲ. ಏನು ಪಾರ್ವತಿಯ ಗಂಡ ಅಥವಾ ಆದಿಶಕ್ತಿ ಗಂಡ, ದುರ್ಗವನ ಗಂಡ, ಇದೆಲ್ಲ ಸುಳ್ಳು. ಚೌಡವನ ಗಂಡ. ಕೋಣ ರಾಕ್ಷಸ, ಒಬ್ಬ ದೈತಾಸುರ, ಅಹಂಕಾರಿ, ಮತ್ತಷ್ಟೇ ಜ್ಞಾನಸ್ಥರವರು. ಯಾರು? ಶುಂಭ ನಿಶುಂಭರು, ವಿದ್ಯಾವಂತರು, ತಪಸ್ವಿಗಳಿದ್ರು ಅವರು. ಆದರೆ ಅವರ ಕೆಟ್ಟ ಬುದ್ಧಿ ಪಾರ್ವತಿ ಮೇಲೆ ಬಿದ್ದಕ್ಕೆ ಮಾಡಲು ಶಕ್ತಿ ರೂಪ ತಾಳಿದ್ಲು, ಅವರನ್ನು ರುಂಡ ಆಡಿದ್ಲು. ಏನಪ್ಪ ಹಿಂಗೆ ಅವಾಗ ಏನಕ್ಕೈತಿ, ಅಷ್ಟಕ್ಕೂ ಬಗ್ಗದಲ್ಲ ಅವ. ಇನ್ನೊಬ್ಬ ಬಂದಿರ್ತಾನೆ ನೋಡು, ಅಲ್ಲಿ 1,000 ಮಂದಿ ಬಿಡ್ತಾರೆ ನೋಡು. ಅವಾಗ ಏನು ಮಾಡ್ತಾಳೆ, ಅವ್ರು ಬೆನ್ನು ಹತ್ತಾರೆ. ಅವಾಗ ಈಕೆ ಏನು ಮಾಡ್ತಾಳೆ, ಪ್ರತಿರೂಪ ತಾಳ್ತಾಳೆ, ಕಾಳಮ್ಮ ಆಗಿಬಿಡ್ತಾಳೆ. ಕಾಳಮ್ಮದಾಗ ಏನು ಮಾಡ್ತಾಳೆ, ಅವ್ರು ರುಂಡ ಹಿಡೋದು, ಕತ್ತರಿಸೋದು, ಬಟ್ಟದಾಗ ರಕ್ತ ಹಿಡಿಯೋದು, ರುಂಡ ಹಿಡ್ಕೊಂಡು ಕತ್ತರಿಸೋದ, ರಕ್ತ ಭೂಮಿ ಬಿಡೋದಂಗೆ ಹಿಡಿಯೋದು. ಹಿಂಗೆ ಪೂರ್ಣ ರಾಕ್ಷಸರನ್ನ ಬ್ರಹ್ಮಕ ಕಪಾಲದಾಗ ರಕ್ತ ಹಿಡಿತಾಳೆ, ಆ ರುಂಡ ಬೀಸಾಕ್ತಾಳೆ. ಕಾಳಿಗೆ ಲಾಸ್ಟ್ ಕಾಳಿ ಯುದ್ಧ ಚಲೋ ಆಕೈತಿ. ಕಾಳಿನ ಮತ್ತೆ ಕರ್ಕೊಂಬಂದು ಆಕಿ ಎಲ್ಲ ಶುಂಭನ ಕೊಲೆ ಮಾಡಿದ ಮೇಲೆ ಆಕಿನೂ ಕರ್ಕೊಂಬಂದು ಆಕಿಗೂ ಅಭಿಷೇಕ ಮಾಡಿ ಪ್ರತಿರೂಪವನ್ನು ಕೊಡ್ತಾರೆ. ಹಿಂಗೆ ಇದಕ್ಕೆ ಆದಂಥ ಒಂದು ಸಿದ್ಧಾಂತ ಇದೆ. ಅದಕ್ಕೆ ಹಿಂದೆ ಹಿರಿಯರು ಏನು ಮಾಡ್ಯಾರ, ಯಾರನ್ನ ತಡೆಯಿದ್ರು ಹೆಣ್ಮಕ್ಳು ತಡೋಂಗಿಲ್ಲ. ಹೆಣ್ಣು ಒಂದು ಸಲ ಹಿಂಗೆ ಹೊಳ್ಳಿ ನೋಡ್ತು ಅಂದ್ರೆ ಗಂಡಸು ದಿಕ್ಕವರ್ಷ ಹೊಡ್ತಾನೆ. ಧೈರ್ಯಶಾಲಿ ಯಾರಪ್ಪ? ಹೆಣ್ಣು. ಗಂಡಸಲ್ಲ. ಒಲಿದರೆ ನಾರಿ, ಮುನಿದರೆ ಮಾರಿ ಎನ್ನುವ ನಾನುಡಿ ಐತಿ. ಇದು ಶಕ್ತಿ ದೇವತೆ. ನಮಗೆ ಅಮೃತವನ್ನು ಕುಡಿಸಿ ನಮ್ಮನ್ನು ಇಷ್ಟತ್ರ ಬೆಳೆಸಿ ದೊಡ್ಡವನ್ ಮಾಡಿ ತಿರುಗ ಕೆಟ್ಟ ಕಣ್ಣಿಂದ ನೋಡುವುದು ಮನುಷ್ಯನ ಕೆಟ್ಟ ದೃಷ್ಟಿ. ತಾಯಿಯ ತನ್ನ ಹೆಂಡತಿಯನ್ನು ಬಿಟ್ಟು ಮತ್ತೊಬ್ಬರನ್ನ ತನ್ನ ತಾಯಿಯ ಸಮಾನವಾಗಿ ಯಾರು ನೋಡ್ತಾರಲ್ಲ, ಜಗತ್ತಿನೊಳಗೆ ಉದ್ಧಾರ ಆಕಾರ. ಯಾರು ಕೆಟ್ಟ ಬುದ್ಧಿ ತೋರಿಸ್ತಾರ ಅವರಷ್ಟು ಈ ಸುಮ್ಮರಾಗಿ ಬದುಕ್ತಾರೆ. ಹೇಳೋದು ಗೊತ್ತಲ್ಲ. ಅದಕ್ಕಾಗಿನ ಅವ್ನು ಹೆಂಡತಿ ಅಂತ ಮಾಡ್ತಾರೆ. ಆಕಿನಷ್ಟು ಬಗ್ಗೆ ನೋಡ್ಬೇಕು. ಎಲ್ಲರೂ ನೋಡಕ್ಕೆ ಹೋದ್ರೆ ದೌಡಿನ ಹೊಡಿತಾರೆ. ಹಂಗೆ ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ. ಯಾರ ಹೆಣ್ಮಕ್ಳು ಕೆಳ್ಕಕ್ಕೆ ಹೋಗೋ ಆಕೆನ ಸಿಟ್ಟನೆಕ್ಕಿದ್ಲು ಅಂದ್ರೆ ಹಿಡಕೊಂಡು 4 ಸುನ್ನಿ ತಟ್ಟದಲ್ಲ ಹೊಡೆದು ಕೊಂದಾಗ್ಬಿಡ್ತಾಳೆ. ಅಲ್ಲ ಅಂದ್ರೆ ಅವ್ರು ಜನರಿಗೆ ಕೊಡಿಸ್ತಾಳೆ. ಅವ್ರ ಕೈ ಸಿಕ್ಕರೆ ಮಾನಹೀನ, ಅವ್ರಿಗೆ ಕೋರ್ಸ್ ಹೊಡೆದ್ಬಿಡ್ತಾರೆ. ಇದು ಬೇಕಾ? ಅದಕ್ಕೆ ಈಕಿ ಜಗತ್ತಿನ ಅಧಿದೇವತೆ. ಹುಟ್ಟು ಸಾವು ಈಕಿ ಕೈಯಾಗ. ಗಂಡಸು ತಯಾರು ಮಾಡೋಕ್ಕಾಗಲ್ಲ. ಈಕಿ ಎಲ್ಲರೂ ತಯಾರು ಮಾಡ್ತಾಳೆ. ಮ್ಯಾಜಿಸ್ಟ್ರೇಟನ್ನು ತಯಾರು ಮಾಡ್ತಾಳೆ, ಪೊಲೀಸರನ್ನು ತಯಾರು ಮಾಡ್ತಾಳೆ, ಮಾಸ್ತರನ್ನು ತಯಾರು ಮಾಡ್ತಾಳೆ, ವಿಜ್ಞಾನಿಗಳು ತಯಾರು ಮಾಡ್ತಾಳೆ, ಋಷಿಗಳನ್ನು ತಯಾರು ಮಾಡ್ತಾಳೆ. ಆದರೆ ಈಕಿಗಿದ್ದಂಥ ಹೆಣ್ಣಿಗಿದ್ದಂಥ ಪವರ್ಫುಲ್ಲು ಜಗತ್ತಿನೊಳಗೆ ಯಾವ ಗಂಡಸಿಗೂ ಇಲ್ಲ. ವಿದ್ಯಾದೇವತೆ ಲಕ್ಷ್ಮೀ ಈಕಿ, ಸರಸ್ವತಿ ಈಕಿ, ಆದಿಶಕ್ತಿ ಈಕಿ, ನೀರೀಕಿ, ಭೂಮಿ ಈಕಿ, ಹಣ್ಣು ಹಂಪಲುಗಳಷ್ಟು ಈಕಿವ. ಹೆಣ್ಣು ರೂಪನೇ ಒಂದು ಶಕ್ತಿ ದೇವತೆ. ಆದರೆ ಕೋಣ ಮಾತ್ರ ಈಕಿಯ ಗಂಡ ಅಲ್ಲ. ಈಕಿ ಸೇವಿಸಿದ್ದು ಮಧುಪಾನ. ಆದರೆ ಎಲ್ಲರೂ ಇದು ತಪ್ಪು ಕಲ್ಪನೆ ಮಾಡಿ ಈಕಿ ಬ್ರ್ಯಾಂಡಿ ಕುಡ್ದಾಳೆ, ಸರಿಯಾಗಿ ಕುಡ್ದಾಳೆ ಅಂತಂದು ಯಾರು ಮಾರು ಹೋಕಾರ ಅವರಂಥ ಮೂಢರು ಜಗತ್ತಿನೊಳಗೆ ಯಾರೂ ಇಲ್ಲ. ಅದನ್ನು ತಿಳಿಸಿ ಹೇಳ್ರಿ ಅವ್ರಿಗೆ. ಈಕಿ ಏನು ಕುಡ್ದಾಳಪ್ಪ? ಜೇನುತುಪ್ಪ. ಮಧು ಅಂದ್ರೆ ಜೇನುತುಪ್ಪ. ಜೇನುತುಪ್ಪವನ್ನು ಕುಡಿದು ಯುದ್ಧ ಮಾಡಿದಂಥ ತಾಯಿನೇ ದುರ್ಗಾದೇವಿ, ಚಾಮುಂಡಿ. ರಕ್ತ ಬೀಜಾಸುರ ಸಂಹಾರ ಮಾಡ್ಬೇಕಾರೆ ಈಕಿ ಆ ಕೆಲಸ ಮಾಡ್ಯಾಳ. ದೇವತೆಗಳು ಧ್ಯಾನ ಮಾಡ್ಯಾಳ. ಅದಕ್ಕೆ ಈಕಿಗೆ ಎಲ್ಲ ದೇವತೆಗಳ ಬಲ ಸಿಕ್ಕದಕ್ಕೆ 33 ಕೋಟಿ ದೇವತೆಗಳಲ್ಲಿ ಪ್ರಥಮ ಸ್ಥಾನ ಈಕಿಗೆ. ಒಳ್ಳೆಯ ತನದಲ್ಲಿ ನಡ್ಕೊಂಬಿಟ್ರೆ ನೀ ಬೇಕಾದ ಸಾಮ್ರಾಜ್ಯ ಬಿಡಿಬೋದು. ಈಗಿನ ಕೆಟ್ಟ ದೃಷ್ಟಿಯಿಂದ ಯಾರು ಹೆಣ್ಮಕ್ಳು ನೋಡ್ತಾರಲ್ಲ ಅವ್ರೆಂದಿದ್ರು ಹಾಳಾಗಿ ಹೋಗ್ತಾರೆ. ಅದಕ್ಕೆ ಸಂಕೇತ ಅನಪ ಒಳ್ಳೆಯ ದೇವತೆ ಈಕಿ. ಗಾಯತ್ರಿ ಅದಾವಿ ಅಂತ ಅನಪ ಅರ್ಥ. ಇದ್ರ ಅರ್ಥ ಏನಪ್ಪ? ಅದಕ್ಕೆ ಬೆಳಗಿನ ಜಾವ ಆಕಿ ಬರ್ತಾಳೆ, ಗಾಯತ್ರಿ ಆಗಿ ಬರ್ತಾಳೆ. ಓಂ ಓಂ ಬೋರೋಶ್ವ ತತ್ಸವಿತೃಣಂ ಭರ್ಗೋ ದೇವಶ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ. ಈ ಮಂತ್ರ ನೀನು ದಿವಸ 11 ಸಲ 20 ಸಲ ಪಡಿಸ್ಬಿಟ್ಟಿ ಅಂದ್ರೆ ನಿನಗಿದ್ದಲ್ಲಿಂದ ರೊಕ್ಕ ಬರ್ತಾವೆ.
ಇದನ್ನು ಮಾಡಿ ನೋಡ್ರಿ. ಆಯ್ತು, ಶಾಂತಿ. ರೈಟ್. ಸೊ ಇಷ್ಟು ಹೊತ್ತು ದುರ್ಗಾಂಬಿಕಾ ದೇವಿಯ ಕೋಣನ ಹೇಗೆ ಕಡಿತಾರ ಅನ್ನೋದು ನಿಮಗೆ ತಿಳಿತು ಅಂತ ಕಾಣಿಸುತ್ತೆ. ಸೊ ಇದ್ರ ಮೂಲ ಉದ್ದೇಶ ಕೋಣ ಅನ್ನೋದು ಮಾತೆ ದುರ್ಗಾದೇವಿಯ ಗಂಡ ಅಲ್ಲ. ಅವರು ಏನು ಶ್ರೀಯುತ ಯಾವ ಹೆಸರು, ನಿಮ್ಮ ಹೆಸರೇನು ರೀ? ಮಾಲ್ತೇಶ್ ಮಾಯಾಚಾರ್ಯ ಅವರು ಸ್ಪಷ್ಟವಾಗಿ ಹೇಳ್ಯಾರ, ಮಾತೆ ದುರ್ಗಾದೇವಿಯ ಗಂಡ ಪರಬ್ರಹ್ಮ, ಅದು ಶಿವ ಮಾತ್ರ ಅಷ್ಟೇ. ಇಷ್ಟು ಹೊತ್ತು ನಮಗೆ ಇಷ್ಟೊಂದು ಅರ್ಥಪೂರ್ಣವಾದಂತಹ ಕಥೆಯನ್ನು ಹೇಳಿಕೊಟ್ಟಂತಹ ಮಾಲ್ತೇಶ್ ಬಡಿಗರವ್ರಿಗೆ ಅಭಿನಂದನೆಗಳು.